ಅಂತೇಳಿ. ಇಂಥ ಸಂದರ್ಭದಲ್ಲಿ ಈ ಕಾರ್ಪೊರೇಟ್ ಬೇಸ್ಡ್ ಎಕಾನಮಿ ಮಾಡಿದ್ರಿಂದಾಗಿ ಇವತ್ತು ನಮ್ಮ ಅಮೇರಿಕ ನಮ್ಮ ವೈರಿಯಾಗಿದ್ದರಿಂದಾಗಿ ಜಗದಲ್ಲಿ ಏನಾದರೂ ಕಾರ್ಪೊರೇಟ್ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ ಇದ್ರೆ ಅಮೇರಿಕ. ಇವತ್ತು ಅಮೇರಿಕ ನಮ್ಮ ಅದಾನಿ ಅಂಬಾನಿ ಅಂತವ್ರನ್ನ ಶಿಕ್ಷುವಂಥ ಕೆಲಸ ಮಾಡ್ಲಿಕ್ಕತ್ತದ ರೀ. ಅವ್ರನ್ನ ತಮ್ಮ ದೇಶಕ್ಕೆ ತೊಗೊಂಡೋಗುವಂಥ ಕೆಲಸ ಮಾಡ್ಲಿಕ್ಕತ್ತದ, ಅವ್ರನ್ನ ಅನ್ಸುವಂಥ ಕೆಲಸ ಮಾಡ್ಲಿಕ್ಕತ್ತದ ಇವತ್ತು. ಅದಕ್ಕಾಗಿ ಇವತ್ತೇನೋ ಅದಾನಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋಂಥ ಸುದ್ದಿಗಳಿದೆ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತದ ಅಮೇರಿಕೆಯಲ್ಲೇ ಅವ್ರ ಮೇಲೆ ಒಂದು ಕೇಸ್ ಹಾಕ್ಯದ ಭ್ರಷ್ಟಾಚಾರದ ಮೇಲೆ. ಹೀಗಾಗಿ ಇವತ್ತು ಕಾರ್ಪೊರೇಟ್ಗಳು ಸೋಲೋದಂದ್ರೆ ಭಾರತದ ಅರ್ಥನೀತಿ ಸೋತಾಂಗಣ ರೀ. ಇದರಲ್ಲಿ ಎರಡು ಮಾತು ಇಲ್ಲ. ಸುಮ್ಮನೆ ಇವತ್ತೆಲ್ಲ ಟೀಕಾ ಮಾಡ್ತಾ ತಿರುಗ್ತಾ ಇರ್ತಾರೆ ನಮ್ಮ RSS ಮಿತ್ರರು, ಸಂಘ ಪರಿವಾರದವರು. ಈ ನಕ್ಸಲ್ ರೀ, ನಗರ ನಕ್ಸಲ್ ರೀ, ಅವ್ರು ರೀ ನಿಮ್ಮ ಕೈ ಕೊಟ್ಟದ ಅಧಿಕಾರಿ. ಈಗ ಅವ್ರು ಬಿಟ್ಟಾರೆ, ಕಾಡಿಗೆ ಹೋಗಿದ್ದಾರೆ, ಹೋಗಿಲ್ಲ ಅವ್ರು ಕಾಡಿಗೆ ಹೋಗಿದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ. ನಾವು ಸಮಾನತೆ ಅಂತಾರೆ. ಜಗತ್ತಿಂದ ರಷ್ಯಾ ಅದು ಇವತ್ತು ಅಸಮಾನತೆಯ ನೆಲದ ಮೇಲೆ ಡಿಕ್ಟೇಟರ್ಗೆ ಆಗಿಲ್ಲದ ಅವ್ರಿಗೆ ಗೊತ್ತಾಗ್ತಾ ಇದೆ ಆ ಮಾತು ಬೇರೆ. ಆದರೆ ಒಂದು RSS ಇದ್ದಿದ್ದು ದೇಶ ಕಟ್ಟುವಲ್ಲಿ ಸ್ವದೇಶಿ ಮೂಮೆಂಟ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಅದು ಸ್ವದೇಶಿ ಮೂಮೆಂಟ್ದಾಗ ಏನು ಮಾಡಿದರು, ಯಾಕೆ ಇವ್ರಿಗೆ ಅರ್ಥ ಆಗಲಿಲ್ಲ? ಈ ದೇಶದ ಮೂಲ ಅರ್ಥವ್ಯವಸ್ಥೆ ಕೃಷಿ ಅಲ್ಲದಪ್ಪ. ಕೃಷಿ ತನಕ ಮೇಲೆ ನಿಂತರೆ ಮಾತ್ರ ನಮಗೆ ಉದ್ಧಾರ ಅದಂತೇಳಿ. ಯಾಕಂತಂದ್ರೆ ಕೇವಲ ರಾಜಕೀಯ ಮಾಡೋದಕ್ಕಾಗಿ ಫಂಡ್ ಬೇಕು, ದುಡ್ಡು ಬೇಕು, ಎಲ್ಲ ಸರಿನ ಅದಿಲ್ಲ ಅಂತಲ್ಲ. ನಾವು ಇವತ್ತಿಂದ ರಾಜಕೀಯ ಮಾಡಿಬಿಟ್ಟಿದ್ವಿ. ಅದು ಕಾಂಗ್ರೆಸ್ಸಿಗರು ಕಾರಣ, ಇವತ್ತು ನೀವು ಕಾರಣ. ಕಾಂಗ್ರೆಸ್ಸಿಗರು ನಿಜವಾಗಿಯೂ ಅಟ್ಲೀಸ್ಟ್ ಹೋಗಲಿ, ತಾವಿದ್ದ ಒಂದಿಷ್ಟೇನು ಡ್ಯಾಮ್ಗಳನ್ನು ಮತ್ತೇನು ಕಟ್ಟೆ ನೀರಾವರಿ ಮಾಡಿ ಹಸಿರು ಕ್ರಾಂತಿ ಮತ್ತು ವೈಟ್ ರೆವಲ್ಯೂಷನ್ ಅಂತೇಳಿ ಅಂದರೆ ಹಾಲಿನ ಕ್ರಾಂತಿ ಮಾಡಿ ಒಂದಿಷ್ಟು ಅಟ್ಲೀಸ್ಟ್ ನಮಗೆ ಹೊಟ್ಟೆಗೆ ಅನ್ನ ಹಾಕುವಂಥ ಶಕ್ತಿ ಕೊಟ್ಟಿದ್ರು ಅನ್ನೋದು ಅಷ್ಟೋ ಸತ್ಯದ. ಆದರೆ ಇವರು ಬಂದ ಮೇಲೆ ಪೂರ್ತಿಯಾಗಿ ನಮ್ಮ ಈ 11 ವರ್ಷದ ಒಂದು ಆಡಳಿತ